ಚಾಮುಂಡೇಶ್ವರಿ ದೇವಿಗೆ ಚಿನ್ನದ ರಥ ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಥವನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ. ಸಿದ್ದರಾಮಯ್ಯನವರು ಕೂಡ ಓಕೆ ಅಂತ ಹೇಳಿದ್ದಾರೆ. ಸೊ ಎಂಎಲ್ಸಿ ದಿನೇಶ್ ಗೂಳಿಗೌಡ ಮನವಿಗೆ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ಕಂದಾಯ ಇಲಾಖೆ ಧಾರ್ಮಿಕ ದತ್ತಿ ವಿಭಾಗದ ಪ್ರಧಾನ ಕಾರ್ಯದರ್ಶಿಗೆ ಆದೇಶ ಕೂಡ ಹೊರಡಿಸಲಾಗಿದೆ. ಸೊ ಕಾಣಿಕೆ ಹಾಗೂ ಚಿನ್ನವನ್ನ ಸಂಗ್ರಹಿಸಲು ಹುಂಡಿಯನ್ನು ಇಡಬೇಕು ಅನ್ನುವಂಥ ಸಲಹೆ, ಅಂದಾಜು 100 ಕೋಟಿ ರೂಪಾಯಿ ವೆಚ್ಚದ ಪ್ರಸ್ತಾವನೆಗೆ ಈಗ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಸೊ ಕಾಣಿಕೆ ಜೊತೆಗೆ ದೇಣಿಗೆ ಮಿಕ್ಕಿದ ಹಣವನ್ನು ಸರ್ಕಾರ ಭರಿಸಬೇಕು ಅನ್ನೋದು. ಶಾಸಕ ದಿನೇಶ್ ಗೂಳಿಗೌಡ ಈ ರೀತಿಯಾಗಿ ಮನವಿಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ, ಅದಕ್ಕೆ ಓಕೆ ಅಂತ ಹೇಳಿದ್ದಾರೆ. ಸೊ ನಾಡದೇವಿ ಮೈಸೂರು ಚಾಮುಂಡೇಶ್ವರಿಗೆ ಚಿನ್ನದ ರಥ ನಿರ್ಮಿಸುವ ಮನವಿಯನ್ನ ಸಲ್ಲಿಸಿದ್ದಾರೆ, ಅದಕ್ಕೆ ಒಪ್ಪಿಗೆ ಕೂಡ ಇದೆ. ಸೊ ಕೂಡಲೇ ಪ್ರಸ್ತಾವನೆ ಸಲ್ಲಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಂದಾಯ ಇಲಾಖೆಯ ಧಾರ್ಮಿಕ ದತ್ತಿ ವಿಭಾಗದ ಪ್ರಧಾನ ಕಾರ್ಯದರ್ಶಿಯವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಸೊ ಇನ್ಮೇಲೆ ಚಿನ್ನದ ರಥ ಚಿನ್ನದಲ್ಲಿ ಆ ದೇವಿಯನ್ನು ನೋಡಬೇಕು ಅಂಥೇಳಿ ಸಹಜವಾಗಿ ನಾಡದೇವಿ ಮೈಸೂರಿನ ಚಾಮುಂಡೇಶ್ವರಿಗೆ ಚಿನ್ನದ ರಥ ನಿರ್ಮಿಸುವ ಸಂಬಂಧ ಪರಿಶೀಲಿಸಿ ತಕ್ಷಣ ಪ್ರಸ್ತಾವ ಸಲ್ಲಿಸುವಂತೆ ಕಂದಾಯ ಇಲಾಖೆ ಧಾರ್ಮಿಕ ದತ್ತಿ ವಿಭಾಗದ ಪ್ರಧಾನ ಕಾರ್ಯದರ್ಶಿಗೆ ಮುಖ್ಯಮಂತ್ರಿಯವರು ಈಗ ಆದೇಶವನ್ನು ಕೊಟ್ಟಿದ್ದಾರೆ. ಚಿನ್ನದ ರಥವನ್ನು ನಿರ್ಮಿಸಬೇಕೆಂಬ ಭಕ್ತರ ಬೇಡಿಕೆ ಕೂಡ ಇತ್ತು. ಸಂಕಲ್ಪದ ಕುರಿತು ವಿಧಾನ ಪರಿಷತ್ ಕಾಂಗ್ರೆಸ್ನ ಸದಸ್ಯ ದಿನೇಶ್ ಗೂಳಿಗೌಡ ಅವರು ಮುಖ್ಯಮಂತ್ರಿಗೆ ಮನವಿಯನ್ನು ಕೂಡ ಸಲ್ಲಿಸಿದರು. ಚಾಮುಂಡೇಶ್ವರಿ ದೇವಿ ಕನ್ನಡ ನಾಡಿನ ಅಸ್ಮಿತೆ, ಕನ್ನಡಿಗರ ಧಾರ್ಮಿಕ ಪ್ರತಿನಿಧಿ. ಸೊ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ದೇವಸ್ಥಾನಕ್ಕೆ ದೇವಿಗೆ ಪೌರಾಣಿಕ ಐತಿಹಾಸಿಕ ಹಿನ್ನೆಲೆ ಇದೆ. ಸೊ ನಾಡದೇವಿಯನ್ನು ಚಿನ್ನದ ರಥದಲ್ಲಿ ಕೂರಿಸಿ ಮೆರೆಸಬೇಕು ಎಂಬುದು ಭಕ್ತರ ಬೇಡಿಕೆ. ಅದು ಸೊ ಚಿನ್ನದ ರಥವನ್ನು ನಿರ್ಮಾಣ ಮಾಡಬೇಕು ಅನ್ನೋದು. ಸೊ ನಿರ್ಮಾಣಕ್ಕೆ ಬೇಕಾಗಿರುವಂಥ ಅಂದಾಜು ವೆಚ್ಚದ ಪ್ರಸ್ತಾವವನ್ನು ಈಗ ಸರ್ಕಾರ ತಯಾರಿಸಬೇಕಾಗತ್ತೆ. ಸೊ ಈ ಉದ್ದೇಶಕ್ಕೆ ದೇವಸ್ಥಾನದಲ್ಲಿ ಪ್ರತ್ಯೇಕ ಹುಂಡಿ ಇಡಬೇಕು. ಸೊ ಸಂಗ್ರಹವಾದ ಕಾಣಿಕೆಗಿಂತ ಹೆಚ್ಚಿನ ಬೇಕಾಗುವಂಥ ಹಣವನ್ನು ಸರ್ಕಾರ ಭರಿಸಬೇಕು ಅಂತ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದೆ ಅಂತ ಅದಕ್ಕೆ ವಿಚಾರವಾಗಿ, ಅಂದರೆ ಈ ಚಿನ್ನದ ರಥದ ವಿಚಾರವಾಗಿ ದಿನೇಶ್ ಗೂಳಿಗೌಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ದೇವಸ್ಥಾನದಲ್ಲಿರುವಂಥ ಈಗಿನ ಮರದ ರಥವನ್ನು 1982ರಲ್ಲಿ ಕೊಯಮತ್ತೂರಿನ ಭಕ್ತಾದಿಗಳು ಮಾಡಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಲಿ ರಥವು ಶಿಥಿಲವಾಗುತ್ತಾ ಬಂದಿದೆ. ಸೊ ಹೀಗಾಗಿ ಹೊಸ ಚಿನ್ನದ ರಥವನ್ನು ನಿರ್ಮಿಸಿ ಚಾಮುಂಡಿ ದೇವಿಯ ರಥೋತ್ಸವ ಮಾಡಬೇಕು ಎಂಬುದು ಭಕ್ತರ ಸಂಕಲ್ಪ. ಹೊಸ ಚಿನ್ನದ ರಥವನ್ನು ನಿರ್ಮಿಸುವ ಪ್ರಸ್ತಾವ ಈ ಹಿಂದೆಯೂ ಕೂಡ ಬಂದಿತ್ತು. ಅದಕ್ಕಾಗಿ ಸುಮಾರು 100 ಕೋಟಿ ಬೇಕಾಗತ್ತೆ ಅನ್ನೋದು ವಿಚಾರ. ಸೊ ಹಂಗಾಗಿ ಅಂದಾಜು ಅಂದರೆ 100 ಕೋಟಿ ಅಂದಾಜು ಹೋಗಬಹುದು ಅಂತೇಳಿ. ಸೊ ಈಗ ಹುಂಡಿ ಎಣಿಕೆಯ ಕಾರ್ಯ ಅಥವಾ ದೇಣಿಗೆ ಆಗಿರ್ಬೋದು, ಆಮೇಲೆ ಉಳಿದಿರುವಂಥದ್ದು ಏನಿರುತ್ತದಲ್ಲ ಅದನ್ನು ಸರ್ಕಾರ ಭರಿಸಬೇಕು ಅನ್ನೋದು. ಎಸ್, ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ದಿನೇಶ್ ಗೂಳಿಗೌಡ ಅಂದರೆ MLC ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಈಗ ತಾಯಿ ಚಾಮುಂಡೇಶ್ವರಿ ಅವರಿಗೆ ರಥದಲ್ಲಿ ನೋಡಬೇಕು, ಚಿನ್ನದ ರಥದಲ್ಲಿ ನೋಡಬೇಕು ಅನ್ನೋದು ಸಹಜವಾಗಿ ಭಕ್ತರಿಗೂ ಕೂಡ ನಿಮಗೂ ಕೂಡ ಒಂದು ಮನವಿ, ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಿದ್ರೆ ಅದಕ್ಕೆ ಓಕೆ ಇದೆ. ಹೇಗೆ ಸರ್ ಪ್ರೊಸೆಸ್ ಹೇಗಿರುತ್ತೆ? ಸರ್, ಕನ್ನಡ ನಾಡಿನ ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿ ನಾಡ ದೇವತೆ ಅಂತಲೂ ಕೂಡ ಇವರ ಎಲ್ಲ ರಾಜ್ಯ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಭಕ್ತಾದಿಗಳಿದ್ದಾರೆ. ತಾಯಿಗೆ ನಾಡಿಗೆ ಉತ್ತಮವಾದಂತ ಮಳೆ ಬೆಳೆ ಸಮೃದ್ಧಿಯಾಗಿ ಇರಬೇಕು ಅಂತೇಳಿ ತಾಯಿ ಚಾಮುಂಡೇಶ್ವರಿ ಭಕ್ತಾದಿಗಳಿಗೆ ಅರ್ಥ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಚಿನ್ನದ ಒಂದು ರಥವನ್ನ ಮಾಡಿಕೊಡ್ಬೇಕು ಸ್ವಾಮಿ ಸರ್ಕಾರದ ವತಿಯಿಂದ, ಮತ್ತೆ ಭಕ್ತಾದಿಗಳು ಚಿನ್ನ ಮತ್ತೆ ಕಾಣಿಕೆಯನ್ನು ಹಾಕ್ಲಿಕ್ಕೆ 2 ಹುಂಡಿನೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ನಾನು ಮನವಿ ಕೊಟ್ಟಿದ್ದೆ. ಆ ಮನವಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರಿಗೆ ಈ ಪ್ರಸ್ತಾವನೆಯನ್ನು ಮಂಡಿಸಿ ಈ ಬಗ್ಗೆ ಚಿನ್ನದ ರಥ ನಿರ್ಮಾಣ ಮಾಡೋದ್ರ ಬಗ್ಗೆ ಅಂತ ಆದೇಶವನ್ನ ಮಾಡಿದ್ದಾರೆ. ಸರ್, ಚಾಮುಂಡಿ ತಾಯಿಯ ಭಕ್ತಾದಿಗಳ ಪರವಾಗಿ ನಾನು ಅವರನ್ನ ಅಭಿನಂದಿಸ್ತೇನೆ. ಸರ್ ಸರ್, ಈಗ ಈ ಚಿನ್ನದ ರಥ ನಿರ್ಮಾಣ ಆಗೋದಕ್ಕೆ ಅಥವಾ ಅದನ್ನ ರೆಡಿ ಮಾಡೋದಕ್ಕೆ ಎಷ್ಟು ತಿಂಗಳ ಸಮಯ ಬೇಕಾಗತ್ತೆ, ವೆಚ್ಚ ಎಷ್ಟು ಖರ್ಚಾಗಬಹುದು ಅಂತ? ಸರ್, ಅಂದಾಜು ಒಂದು 100 ಕೋಟಿ ಹಣ ಬೇಕಾಗ್ತದೆ ಸರ್ ಓಕೆ ಅಂತ ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಅದನ್ನ ಈಗ ಆಯುಕ್ತರು ಅದನ್ನ ಪರಿಶೀಲನೆ ಮಾಡಿ ಸರ್ಕಾರಕ್ಕೊಂದು ವರದಿ ಕೊಟ್ಟು ಭಕ್ತಾದಿಗಳಾಗ್ತಕ್ಕಂತ ಕಾಣಿಕೆ ಮತ್ತೆ ಎಷ್ಟು ಚಿನ್ನ ಆಗ್ತಾರೆ ಅಂತ ಅದನ್ನ ಅಂದಾಜು ಮಾಡ್ಬೇಕಾಗ್ತದೆ. ಮತ್ತೆ ಉಳಿಕೆ ಹಣವನ್ನ ಧಾರ್ಮಿಕ ದತ್ತಿ ಇಲಾಖೆಯಿಂದ ಬರೆಸ್ಬೇಕು ಅಂತೇಳಿ ನಾನು ಮನವಿ ಕೊಟ್ಟಿದ್ದೇನೆ. ಸರ್, ಈ ಇತಿಹಾಸ ಪ್ರಸಿದ್ಧವಾದಂತ ಈ ಚಾಮುಂಡೇಶ್ವರಿ ತಾಯಿಗೆ
ಒಂದು ಚಿನ್ನದ ರಥವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಬಹಳ ದಿನಗಳ ಭಕ್ತಾದಿಗಳ ಬೇಡಿಕೆ ಸರ್. ಅದಕ್ಕೆ ಸಕಾರಾತ್ಮಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ದಾರೆ ಸರ್. ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಎಸ್ ಸರ್, ಆಗಲಿ ಸರ್. ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಈಗ ತಾಯಿ ಚಾಮುಂಡೇಶ್ವರಿ ದೇವಿಗೆ ಚಿನ್ನದಲ್ಲಿ ನೋಡಬೇಕು ಅಂತೇಳಿ, ಸೊ ಹಂಗಾಗಿ ಚಿನ್ನದ ರಥವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ MLC ಆಗಿರುವಂಥ ದಿನೇಶ್ ಗೂಳಿಗೌಡರು ಕೂಡ ಮನವಿಯನ್ನು ಮಾಡಿದರು. ಆ ಮನವಿಗೆ ಸ್ಪಂದಿಸಿ ಓಕೆ ಅಂತ ಹೇಳಿದ್ದಾರೆ. ಈಗೇನಿದ್ರು ಕೂಡ ಇನ್ಮೇಲೆ ಭಕ್ತಾದಿಗಳ ದೇಣಿಗೆ, ಕಾಣಿಕೆ ಅದೆಲ್ಲ ಸಂಗ್ರಹ ಮಾಡಲಾಗತ್ತೆ. ಅಂದಾಜು 100 ಕೋಟಿ ಅಂತ ಇಟ್ಟಿದ್ದಾರೆ. ಒಂದು ವೇಳೆ ಅದು ಆಗಿಲ್ಲ ಅಂತಂದರೆ ಸರ್ಕಾರನೇ ಭರಿಸಬೇಕು ಅನ್ನೋದು ಮನವಿ. ಅದಕ್ಕೆ ಓಕೆ ಅಂತ ಸರ್ಕಾರ ಕೂಡ ಹೇಳಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.